ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್ ಅಂತಕ್ಕಂತಹ ಒಂದು ಪ್ರಶ್ನೆ ನಿಮ್ಮ ಪರೀಕ್ಷೆಯಲ್ಲಿ ಬರುತ್ತೆ. ಅಲ್ಲಿ 2 ಸೆಂಟೆನ್ಸ್ಗಳನ್ನು ಕೊಟ್ಟಿರ್ತಾರೆ ಮತ್ತು ಆ 2 ಸೆಂಟೆನ್ಸ್ಗಳಲ್ಲಿ ಎರರ್ಸ್ ಅಂದರೆ ಯಾವುದೋ ಒಂದು ತಪ್ಪು ನಿಮಗೆ ಪ್ರತಿ ಸೆಂಟೆನ್ಸಲ್ಲೂ ಸಿಗುತ್ತೆ. ನೀವೇನು ಮಾಡಬೇಕು ಅಂದರೆ ಆ ತಪ್ಪು ಎಲ್ಲಿದೆ ಅಂತಕ್ಕಂಥದ್ದನ್ನು ಹುಡುಕಿ ಅದನ್ನು ಸರಿಪಡಿಸಿ ಅದನ್ನು ಆನ್ಸರ್ ಬುಕ್ಲೆಟಲ್ಲಿ ನೀವು ರೀರೈಟ್ ಅಂದರೆ ಬರೀಬೇಕಾಗುತ್ತೆ. ಸೊ ಯಾವ ಒಂದು ಸಬ್ಜೆಕ್ಟ್ಗೆ ಅಥವಾ ಯಾವ ಗ್ರಾಮರ್ ಟಾಪಿಕ್ಕಿಗೆ ಸಂಬಂಧಪಟ್ಟಂತಹ ಮಿಸ್ಟೇಕ್ಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸುಮಾರು 30 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂತಹ ವಿಡಿಯೋ ಇದಾಗಿದೆ. ಆ 30 ಪ್ರಶ್ನೆಗಳನ್ನು ಕೂಡ ನೀವು ಸರಿಯಾಗಿ ಗಮನಿಸ್ತಾ ಬನ್ನಿ, ಯಾವ ರೀತಿಯ ಮಿಸ್ಟೇಕ್ ಇದೆ ಅಂತಕ್ಕಂಥದ್ದನ್ನು. ಎಲ್ಲ ಮಿಸ್ಟೇಕ್ಸ್ಗಳು ಕೂಡ ಇಲ್ಲಿ ಕವರ್ ಆಗ್ತವೆ. ನಿಮ್ಮ ಎಕ್ಸಾಮಲ್ಲೂ ಇವೇ ಕ್ವೆಶನ್ಸ್ ಬರ್ತಕ್ಕಂತಹ ಚಾನ್ಸಸ್ ಇದ್ದೇ ಇದೆ. ಫಸ್ಟ್ ಕ್ವೆಶನ್ ನೋಡಿ, ಮೈ ಫ್ರೆಂಡ್ ಡಿಡ್ ನಾಟ್ ಅಟೆಂಡೆಡ್ ದ ಬರ್ತ್ಡೇ ಪಾರ್ಟಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಏನು ಮಿಸ್ಟೇಕ್ ಇದೆ ಒಂದು ವಿಷಯವನ್ನು ನೀವು ಗಮನಿಸ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಡಿಡ್ ಅಂತಕ್ಕಂತಹ ವರ್ಬ್ ಇದೆ, ಇಲ್ಲಿ ಅಟೆಂಡೆಡ್ ಅಂತ ಇದೆ. ಎರಡೂ ಕೂಡ ಪಾಸ್ಟ್ ಟೆನ್ಸಲ್ಲಿ ಇದ್ದಾವೆ, ವಿ ಟು. ಸೊ ಈ ರೀತಿ ಬರೋದಿಲ್ಲ. ನೀವೇನು ಮಾಡಬೇಕು ಅಂದರೆ ಮೈ ಫ್ರೆಂಡ್ ಡಿಡ್ ನಾಟ್ ಅಟೆಂಡೆಡ್ ಇರೋದನ್ನು, ಈ ಅಟೆಂಡೆಡನ್ನು ತೆಗೆದು ಅಲ್ಲೇನು ಬರೀಬೇಕು ಅಂದರೆ ಅಟೆಂಡ್ ಅಷ್ಟೇ ಬರೀಬೇಕಾಗುತ್ತೆ. ಈ ಡಿ ಫಾರ್ಮನ್ನು ನೀವು ರಿಮೂವ್ ಮಾಡಬೇಕು. ಸೊ ನೆನಪಿಟ್ಕೊಳ್ಳಿ, ಡಿಡ್ ಮತ್ತು ಮುಂದೆ ಬರ್ತಕ್ಕಂತಹ ವರ್ಬ್ ಎರಡೂ ಕೂಡ ವಿ2 ಇರೋದಿಲ್ಲ. ಡಿಡ್ ಬಂದ ಮೇಲೆ ಬರ್ತಕ್ಕಂತಹ ಕ್ರಿಯಾಪದ ಏನಿರುತ್ತೋ ಅದು ವಿ1ನಲ್ಲಿ, ಅಂದರೆ ಕ್ರಿಯಾಪದದ ಮೊದಲನೇ ರೂಪ ಇರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ನೀವೇನು ಬರೀಬೇಕು, ಮೈ ಫ್ರೆಂಡ್ ಡಿಡ್ ನಾಟ್ ಅಟೆಂಡ್ ದ ಬರ್ತ್ಡೇ ಪಾರ್ಟಿ ಅಂತ ಬರಿಬೇಕಾಗುತ್ತೆ. ಇನ್ನು ಸೆಕೆಂಡ್ ಒನ್ ನೋಡಿ, ವೇರ್ ಯು ಆರ್ ಗೋಯಿಂಗ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸ್ಬೋದು, ಇಲ್ಲಿ ಯು ಅಂತಕ್ಕಂಥದ್ದು ಏನಿದೆನೋ ಮತ್ತು ಆರ್ ಅಂತಕ್ಕಂಥದ್ದು ಪದ ಏನಿದೆನೋ ಇವೆರಡನ್ನು ಕೂಡ ನೀವು ಎಕ್ಸ್ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ವೇರ್ ಆರ್ ಯು ಗೋಯಿಂಗ್ ಅಂತ ಈ ಸೆಂಟೆನ್ಸನ್ನು ನೀವು ರೀರೈಟ್ ಮಾಡಿ ಬರಿಬೇಕು. ಇನ್ನು ಥರ್ಡ್ ಒನ್ ನೋಡಿ, ಗುರು ರಿಟರ್ನ್ಡ್ ಬ್ಯಾಕ್ ಫ್ರಮ್ ದಸರಾ ಫೆಸ್ಟಿವಲ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ರಿಟರ್ನ್ಡ್ ಅಂತಕ್ಕಂತಹ ಒಂದು ಪದ ಏನಿದೆ ಮತ್ತು ಬ್ಯಾಕ್ ಅಂತಕ್ಕಂತಹ ಪದ ಏನಿದೆ ಇವೆರಡೂ ಕೂಡ ಸೇಮ್ ಮೀನಿಂಗನ್ನು ಕೊಡ್ತಕ್ಕಂತಹ ಪದಗಳು. ಇಲ್ಲಿ ನಾವು ಕೇವಲ ರಿಟರ್ನನ್ನು ಮಾತ್ರ ಇಟ್ಕೋಬೇಕು, ಬ್ಯಾಕ್ ಅಂತಕ್ಕಂಥದ್ದನ್ನು ರಿಮೂವ್ ಮಾಡಬೇಕು. ಗುರು ರಿಟರ್ನ್ಡ್ ಫ್ರಮ್ ದಸರಾ ಫೆಸ್ಟಿವಲ್ ಅಂತ ನೀವು ಸೆಂಟೆನ್ಸನ್ನು ಬರಿಬೇಕು. ಇನ್ನು ಫೋರ್ತ್ ಒನ್, ಶಿ ಈಸ್ ಲೈಕಿಂಗ್ ಐಸ್ ಕ್ರೀಮ್ ಅಂತ ಇದೆ. ಎಸ್ ನೋಡಿ, ಶಿ ಈಸ್ ಲೈಕಿಂಗ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿದೆ, ಈ ರೀತಿ ಇರಬಾರ್ದು. ನೀವೇನಂತ ಬರೀಬೇಕು ಅಂದರೆ ಶಿ ಲೈಕ್ಸ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಶಿ ಲೈಕ್ಸ್ ಐಸ್ ಕ್ರೀಮ್ ಅಂತ ಬರುತ್ತೆ. ಇನ್ನು ಫಿಫ್ತ್ ಒನ್, ಡಿಡ್ ಯು ಹರ್ಡ್ ಆಫ್ ಇಟ್ ಅಂತ ಇದೆ. ಸೊ ಡಿಡ್ ಯು ಹರ್ಡ್ ಆಫ್ ಇಟ್ ಇರೋದನ್ನು ನಾವು ಡಿಡ್ಡನ್ನು ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ಹ್ಯಾವ್ ಅಂತ ನೀವು ಬರೀಬೇಕಾಗುತ್ತೆ. ಹ್ಯಾವ್ ಯು ಹರ್ಡ್ ಆಫ್ ಇಟ್ ಅಂತ ಬರುತ್ತೆ ಆನ್ಸರ್. ಸಿಕ್ಸ್ತ್ ಒನ್, ಮೈ ಪೇರೆಂಟ್ಸ್ ಅಡ್ವೈಸ್ಡ್ ಮೀ ಟು ಟೇಕ್ ಕೇರ್ ಆಫ್ ಮೈ ಹೆಲ್ತ್ ಅಂತ ಇದೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಮಿಸ್ಟೇಕ್ ಯಾವುದಪ್ಪ ಅಂದರೆ ಇಲ್ಲಿ ಅಡ್ವೈಸ್ಡ್ ಅಂತ ಪದ ಇದೆ ಅಲ್ವಾ, ಇಲ್ಲಿ ಮಿಸ್ಟೇಕ್ ಇದೆ. ಏನಾಗಬೇಕು ಅಂದರೆ ನೋಡಿ, ಇಲ್ಲಿ ಸಿ ಏನಿದೆನೋ ಇದನ್ನು ತೆಗೆದು ಎಸ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಮೈ ಪೇರೆಂಟ್ಸ್ ಅಡ್ವೈಸ್ಡ್ ಅಂತ ಬರುತ್ತೆ. ಸೆವೆಂತ್ ಒನ್, ವಿಶಾಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಪೋಯಮ್ ಅಂತ ಇದೆ. ಸೊ ವಿದ್ಯಾರ್ಥಿಗಳ ಸಬ್ಜೆಕ್ಟನ್ನು ಗಮನಿಸಿ, ವಿಶಾಲ್ ಅಂತಕ್ಕಂಥದ್ದಿದೆ. ಸೊ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಆಗಿದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ವಿಶಾಲ್ ಇರೋದ್ರಿಂದ ನಾವು ಡೋಂಟನ್ನು ಡಸಂಟ್ ಅಂತ ಚೇಂಜ್ ಮಾಡಬೇಕು. ಡಸಂಟ್ ಅಂತ ಚೇಂಜ್ ಮಾಡಿ ವಿಶಾಲ್ ಡಸಂಟ್ ಅಂಡರ್ಸ್ಟ್ಯಾಂಡ್ ದ ಪೋಯಮ್ ಅಂತ ನೀವು ಬರೀಬೇಕಾಗತ್ತೆ. ಏಟ್ ಒನ್, ವಾಟ್ ಯು ಹ್ಯಾವ್ ಪ್ಲ್ಯಾನ್ಡ್ ಫಾರ್ ಟುಮಾರೋ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲೂ ಅಷ್ಟೇ, ಇದು ಕ್ವಶನ್ ಆಗಿರೋದ್ರಿಂದ ಯು ಮತ್ತು ಹ್ಯಾವ್ ಇವೆರಡನ್ನು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಹ್ಯಾವ್ ಈ ಕಡೆ ಬರಬೇಕು, ಯು ಈಚೆ ಹೋಗಬೇಕು. ಅಂದರೆ ವಾಟ್ ಹ್ಯಾವ್ ಯು ಪ್ಲ್ಯಾನ್ಡ್ ಫಾರ್ ಟುಮಾರೋ ಏನಂತ, ವಾಟ್ ಹ್ಯಾವ್ ಯು ಪ್ಲ್ಯಾನ್ಡ್ ಫಾರ್ ಟುಮಾರೋ ಅಂತ ಆಗುತ್ತೆ. ನೈನ್ತ್ ಒನ್, ಚಿಲ್ಡ್ರನ್ ಈಸ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ, ಚಿಲ್ಡ್ರನ್ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್ ಆಗಿದೆ, ಅಂದರೆ ಮಕ್ಕಳು ಅಂತ. ಬಟ್ ಇಲ್ಲಿ ಮುಂದೆ ಬರ್ತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಏನಿದೆನೋ ಈ ಸಿಂಗ್ಯುಲರ್ ಆಗಿದೆ. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ. ಇಲ್ಲಿ ಏನಾಗಬೇಕು, ಚಿಲ್ಡ್ರನ್ ಆರ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್ ಅಂತ ಬರುತ್ತೆ. ಇನ್ನು 10ನೇ ಪ್ರಶ್ನೆ, ಐ ಮೆಟ್ ಒನ್ ಆಫ್ ಮೈ ಫ್ರೆಂಡ್ ಇನ್ ದ ಕ್ಲಾಸ್ ಅಂತ ಇದೆ ವಿದ್ಯಾರ್ಥಿಗಳಿಗೆ. ಗಮನಿಸಿ, ಒನ್ ಆಫ್ ಬಂದಾಗ ಮುಂದೆ ಬರ್ತಕ್ಕಂತಹ ನೌನ್ ಏನಿರುತ್ತೋ ಅದು ಪ್ಲೂರಲ್ ಫಾರ್ಮಲ್ಲಿ ಇರಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಆಗಬೇಕು ವಿದ್ಯಾರ್ಥಿಗಳೇ. ಸೊ ಈ ಪದವನ್ನು ನೀವು ಫ್ರೆಂಡ್ಸ್ ಅಂತ ಬರೆದು ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರೀರಿ, ಐ ಮೆಟ್ ಒನ್ ಆಫ್ ಮೈ ಫ್ರೆಂಡ್ಸ್ ಇನ್ ದ ಕ್ಲಾಸ್ ಅಂತ. ಇನ್ನು 11th ಕ್ವಶನ್, ಇಂಡಿಯನ್ ಟೀಮ್ ರಿಟರ್ನ್ಡ್ ಬ್ಯಾಕ್ ಟು ಹೋಮ್. ಎಸ್ ವಿದ್ಯಾರ್ಥಿಗಳೇ, ಆಲ್ರೆಡಿ ನಾವು ಇದನ್ನು ಡಿಸ್ಕಷನ್ ಮಾಡಿದ್ದೇವೆ. ಈ ರಿಟರ್ನ್ಡ್ ಅಂತಕ್ಕಂತಹ ಪದ ಮಾತ್ರ ಇಟ್ಕೊಳ್ತೇವೆ, ಬ್ಯಾಕ್ ಅನ್ನೋದನ್ನು ನಾವು ರಿಮೂವ್ ಮಾಡ್ತೇವೆ. ಇಂಡಿಯನ್ ಟೀಮ್ ರಿಟರ್ನ್ ಟು ಹೋಮ್ ಅಂಥೇಳಿ.
ಇನ್ನು 12ನೇ ಪ್ರಶ್ನೆ, ದ ಬರ್ಡ್ ಲಿವ್ ಇನ್ ದ ನೆಸ್ಟ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಇದು ಅಷ್ಟೇ. ದ ಬರ್ಡ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಕ್ರಿಯಾಪದ ಲಿವ್ ಅಂತಕ್ಕಂಥದ್ದು ಏನಿದೆನೋ ಅದನ್ನು ನಾವು ಲಿವ್ಸ್ ಅಂತ ಬರೀಬೇಕು. ಇದಕ್ಕೆ ಎಸ್ ಅನ್ನು ಸೇರಿಸ್ಬೇಕು. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ದ ಬರ್ಡ್ ಲಿವ್ಸ್ ಇನ್ ದ ನೆಸ್ಟ್ ಅಂತ ಆಗುತ್ತೆ. 13ನೇ ಪ್ರಶ್ನೆ, ರಾಕೇಶ್ ಈಸ್ ಲೈಕಿಂಗ್ ಸ್ವೀಟ್ಸ್ ಅಂತ ಇದೆ. ಎಸ್ ವಿದ್ಯಾರ್ಥಿಗಳೇ ನೋಡಿ, ರಾಕೇಶ್ ಈಸ್ ಲೈಕಿಂಗ್ ಅಂತ ಹೇಳಬಾರ್ದು, ರಾಕೇಶ್ ಲೈಕ್ಸ್ ಅಂತ ಹೇಳಬೇಕಾಗುತ್ತೆ. ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವರ್ಬ್ ಬರೀಬೇಕು. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿದೆ. ಸೊ ಇದನ್ನು ರಿಮೂವ್ ಮಾಡಿ ರಾಕೇಶ್ ಲೈಕ್ಸ್ ಸ್ವೀಟ್ಸ್ ಅಂತ ಆಗುತ್ತೆ. 14th ಒನ್, ಜಾಹ್ನವಿ ಗೆಟ್ ಅಪ್ ಎಟ್ 6 AM ಇನ್ ದ ಮಾರ್ನಿಂಗ್. ವಿದ್ಯಾರ್ಥಿಗಳೇ ಇದು ಕೂಡ ಸಬ್ಜೆಕ್ಟ್ ನೋಡಿ, ಜಾಹ್ನವಿ ಸಿಂಗ್ಯುಲರ್ ಆಗಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಗೆಟ್ಗೆ ನಾವು ಎಸ್ ಅನ್ನು ಸೇರಿಸಬೇಕು. ಗೆಟ್ಸ್ ಅಂತ ಆಗುತ್ತೆ. ಜಾಹ್ನವಿ ಗೆಟ್ಸ್ ಅಪ್ ಎಟ್ 6 AM ಇನ್ ದ ಮಾರ್ನಿಂಗ್ ಅಂತ ಆಗುತ್ತೆ. 15th ಒನ್, ದ ಇನ್ಫಾರ್ಮೇಷನ್ ಆರ್ ಹೆಲ್ಪ್ಫುಲ್. ವಿದ್ಯಾರ್ಥಿಗಳೇ ಗಮನಿಸಿ, ಯಾವಾಗಾದರೂ ಇನ್ಫಾರ್ಮೇಷನ್ ಅಂತ ಪದ ಬಂದಾಗ ನೀವೇನು ಮಾಡಬೇಕು ಅಂದರೆ ಈಸ್ ಅಂತ ಯೂಸ್ ಮಾಡಬೇಕು, ಪ್ಲೂರಲನ್ನು ಯೂಸ್ ಮಾಡಬಾರ್ದು. ದ ಇನ್ಫಾರ್ಮೇಷನ್ ಈಸ್ ಹೆಲ್ಪ್ಫುಲ್ ಅಂತ ಸೆಂಟೆನ್ಸ್ ಆಗುತ್ತೆ. 16th ಒನ್, ಮೈ ಫ್ರೆಂಡ್ ಈಸ್ ಎ ಆನೆಸ್ಟ್ ಮ್ಯಾನ್. ವಿದ್ಯಾರ್ಥಿಗಳೇ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಮಿಸ್ಟೇಕನ್ನು ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಎ ಆನೆಸ್ಟ್ ಅಂತ ಇದೆ ಅಲ್ವಾ, ಇದು ಆ್ಯನ್ ಆನೆಸ್ಟ್ ಅಂತ ಆಗಬೇಕು. ಆ್ಯನ್ ಆನೆಸ್ಟ್. ಯಾಕೆಂದರೆ ವಿದ್ಯಾರ್ಥಿಗಳೇ ನೋಡಿ, ಈ ಆನೆಸ್ಟ್ ಅಂತಕ್ಕಂತಹ ಪದ ವೊವೆಲ್ ಸೌಂಡ್ ಆಗಿರುವ ಆದಿಂದ ಆರಂಭ ಆಗುತ್ತೆ. ಆನೆಸ್ಟ್ ಅಂತ ಹೇಳ್ತೇವೆ. ಸೊ ವೊವೆಲ್ ಸೌಂಡ್ ಇದ್ದರೆ ಅಲ್ಲಿ ನಾವು ಆ್ಯನ್ ಅನ್ನು ಯೂಸ್ ಮಾಡಬೇಕು. 17th ಒನ್, ಎವ್ರಿ ರೂಮ್ ಇನ್ ದ ಕಾಲೇಜ್ ಆರ್ ನೀಟ್ ಆ್ಯಂಡ್ ಕ್ಲೀನ್. ನೋಡಿ ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್ ಇಲ್ಲಿ ಸಿಂಗ್ಯುಲರ್ ಇದೆ. ಎವ್ರಿ ರೂಮ್, ಪ್ರತಿಯೊಂದು ರೂಮು ಸಹ, ಕಾಲೇಜಿನ ಪ್ರತಿಯೊಂದು ರೂಮು ಸಹ ಅಂತ ಬರಬೇಕು. ಸೊ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಪ್ಲೂರಲ್ ಆಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ, ಇದನ್ನು ಸಿಂಗ್ಯುಲರ್ ಮಾಡಬೇಕು. ಈಸ್ ಅಂತ ಆಗುತ್ತೆ. ಎವ್ರಿ ರೂಮ್ ಇನ್ ದ ಕಾಲೇಜ್ ಈಸ್ ನೀಟ್ ಆ್ಯಂಡ್ ಕ್ಲೀನ್ ಅಂತ ಸೆಂಟೆನ್ಸ್ ಬರೀರಿ. 18th ಒನ್, ಮಲ್ಲಿಕಾರ್ಜುನ್ ಡಿಡ್ ನಾಟ್ ವೆಂಟ್ ಟು ದ ಒಪೆರಾ ಟುಡೇ. ವಿದ್ಯಾರ್ಥಿಗಳೇ ಇದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ ನೋಡಿ. ಇಲ್ಲಿ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ ಮತ್ತು ವೆಂಟ್ ಅಂತಕ್ಕಂಥದ್ದು V2 ಫಾರ್ಮ್ ಇದೆ. ಸೊ ಇವೆರಡೂ ಕೂಡ ಪಾಸ್ಟ್ ಫಾರ್ಮ್ ಆಗಿರ್ತವೆ. ನಾವೇನು ಮಾಡಬೇಕು, ಮೇನ್ ಕ್ರಿಯಾಪದ ಏನು ಬರುತ್ತೋ ಡಿಡ್ ಆದಮೇಲೆ ಅದನ್ನು V1 ಬರೀಬೇಕು. ಇಲ್ಲಿ ವೆಂಟ್ಗೆ V1 ಯಾವುದಪ್ಪ ಅಂದರೆ ಗೋ ಅಂತಕ್ಕಂಥದ್ದು. ಸೊ ಮಲ್ಲಿಕಾರ್ಜುನ್ ಡಿಡ್ ನಾಟ್ ಗೋ ಟು ದ ಒಪೆರಾ ಟುಡೇ ಅಂತ ಈ ಸೆಂಟೆನ್ಸನ್ನು ನೀವು ಬರಿಬೇಕಾಗುತ್ತೆ. ಇನ್ನು 19th ಕ್ವಶನ್, ಐ ಆಮ್ ಹಿಯರಿಂಗ್ ಸಮ್ ನಾಯ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇದನ್ನು ನೋಡಿ, ಐ ಆಮ್ ಹಿಯರಿಂಗ್ ಅನ್ನು ನಾವು ಏನು ಮಾಡಬೇಕು ಅಂದರೆ ಐ ಹಿಯರ್ ಅಂತ ಬರೀತೇವೆ ವಿದ್ಯಾರ್ಥಿಗಳೇ. ಐ ಹಿಯರ್ ಸಮ್ ನಾಯ್ಸ್, ಐ ಆಮ್ ಹಿಯರಿಂಗ್ ಅಂತ ಹೇಳಬಾರ್ದು. ನೋಡಿ, ಇದೇ ಪ್ರಶ್ನೆ ಇದೇ ರೀತಿದು ಆಲ್ರೆಡಿ ಇಲ್ಲಿದೆ ನೋಡಿ. 13ನೇ ಪ್ರಶ್ನೆ, ರಾಕೇಶ್ ಈಸ್ ಲೈಕಿಂಗ್ ಅಂತ ಇದೆ. ಸೊ ಸೆನ್ಸಸ್ಗೆ ಸಂಬಂಧಪಟ್ಟಂತಹ ವರ್ಡ್ಸ್ಗಳು ಬಂದಾಗ ನೀವು ಇನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಬರೀರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೈಕ್ಸ್ ನೋಡಿ, ರಾಕೇಶ್ ಲೈಕ್ಸ್ ಸ್ವೀಟ್ಸ್ ಅಂತ ಇದೆ. ಅದೇ ರೀತಿ ಇಲ್ಲಿ ಹಿಯರಿಂಗ್ ಇರೋದನ್ನು ಕೂಡ ನಾವು ಹಿಯರ್ ಅಂತ ಚೇಂಜ್ ಮಾಡಿದ್ದೇವೆ. ಕೆಲವೊಂದಿಷ್ಟು ಪದಗಳನ್ನು ನಾವು ಈ ರೀತಿ INGಯಲ್ಲಿ ಯೂಸ್ ಮಾಡಬಾರ್ದು. ಕ್ವಶನ್ ನಂಬರ್ 20, ದ ಶಾಪ್ ಸೆಲ್ಸ್ ವುಡನ್ ಫರ್ನಿಚರ್ಸ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಫರ್ನಿಚರ್ಸ್ ಅಂತ ಯಾವುದಾದ್ರೂ ಪದ ನೀವು ನೋಡಿದರೆ ತಪ್ಪನ್ನು ಯಾವ ರೀತಿ ಸರಿಪಡಿಸೋದು ಅಂದರೆ ಎಸ್ ಅನ್ನು ರಿಮೂವ್ ಮಾಡಬೇಕು ವಿದ್ಯಾರ್ಥಿಗಳೇ. ಕೇವಲ ಫರ್ನಿಚರ್ ಅಷ್ಟೇ ಯೂಸ್ ಮಾಡಿ. ಯಾಕಂದರೆ ಫರ್ನಿಚರ್ ಅಂತಕ್ಕಂಥದ್ದೇ ಪ್ಲೂರಲ್ ಆಗಿರುತ್ತೆ, ಅದನ್ನು ನಾವು ಮತ್ತೆ ಎಸ್ ಅನ್ನು ಸೇರಿಸಿ ಪ್ಲೂರಲ್ ಮಾಡೋದಿಲ್ಲ. ದ ಶಾಪ್ ಸೆಲ್ಸ್ ವುಡನ್ ಫರ್ನಿಚರ್. ಇನ್ನು ಕ್ವಶನ್ ನಂಬರ್ 21, ಎಸ್ಟರ್ಡೇ ಐ ವಾಸ್ ಲುಕ್ಡ್ ಫಾರ್ ಎ ಫೈಲ್ ಇನ್ ಮೈ ಕಬೋರ್ಡ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡಿ, ಎಸ್ಟರ್ಡೇ ಐ ವಾಸ್ ಲುಕ್ಡ್ ಅಂತ ಇದೆ ಅಲ್ವಾ, ಇದನ್ನು ನಾವು ING ಫಾರ್ಮಲ್ಲಿ ಬರೀಬೇಕು. ಅಂದರೆ ಲುಕ್ಕಿಂಗ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಲುಕ್ಕಿಂಗ್. ಎಸ್ಟರ್ಡೇ ಐ ವಾಸ್ ಲುಕಿಂಗ್ ಫಾರ್ ಎ ಫೈಲ್ ಇನ್ ಮೈ ಕಬೋರ್ಡ್ ಅಂತ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 22, ದ ರೈನ್ ವಾಸ್ ಕಮಿಂಗ್ ಹೆವಿಲಿ ಎಸ್ಟರ್ಡೇ. ವಿದ್ಯಾರ್ಥಿಗಳೇ ನೋಡಿ, ಈ ರೀತಿ ಯಾವತ್ತೂ ಕೂಡ ನಾವು ಸೆಂಟೆನ್ಸನ್ನು ಯೂಸ್ ಮಾಡಬಾರ್ದು. ದ ರೈನ್ ವಾಸ್ ಕಮಿಂಗ್ ಅಂತ ಹೇಳಬಾರ್ದು. ಅದರ ಬದಲಾಗಿ ನಾವು ಇಲ್ಲಿ ಏನು ಹೇಳ್ಬೋದು ಅಂತ ನೋಡಿ, ಇಟ್ ವಾಸ್ ರೈನಿಂಗ್ ಅಂತ ಹೇಳಬೇಕು ವಿದ್ಯಾರ್ಥಿಗಳೇ. ಈ ಪದ ನೆನಪಿಟ್ಕೊಳ್ಳಿ, ತುಂಬ ಸರಿ ಕೇಳ್ತಾರೆ. ಇಟ್ ವಾಸ್ ರೈನಿಂಗ್ ಹೆವಿಲಿ ಎಸ್ಟರ್ಡೇ ಅಂತ ಈ ಸೆಂಟೆನ್ಸನ್ನು ಬರಿಬೇಕು. ಯಾವತ್ತೂ ಕೂಡ ರೈನ್ ವಾಸ್ ಕಮಿಂಗ್ ಅಥವಾ ರೈನ್ ಈಸ್ ಕಮಿಂಗ್ ಅಂತ ಹೇಳಬಾರ್ದು. ಇಟ್ ಈಸ್ ರೈನಿಂಗ್ ಅಂತ ಹೇಳಬೇಕು. ಈಗ ಸದ್ಯಕ್ಕೆ ಮಳೆ ಬರ್ತಾ ಇದೆ ಅಂದರೆ ಇಟ್ ಈಸ್ ರೈನಿಂಗ್ ಅಂತ ಹೇಳ್ತೇವೆ. ಅದೇ ರೀತಿ ಪಾಸ್ಟಲ್ಲಾದರೆ ಇಟ್ ವಾಸ್ ರೈನಿಂಗ್ ಅಂತ ಹೇಳಬೇಕು. ದ ರೈನ್ ಈಸ್ ಕಮಿಂಗ್ ಅಂತ ಯೂಸ್ ಮಾಡಬೇಡಿ. ನೆಕ್ಸ್ಟ್, ನೈಲ್ ಈಸ್ ಆ್ಯನ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ ಇದೆ. ವಿದ್ಯಾರ್ಥಿಗಳೇ, ನಾವು ಇಲ್ಲಿ 2 ಮಿಸ್ಟೇಕ್ಸ್ಗಳನ್ನು ಗಮನಿಸ್ತೇವೆ. ಮೊದಲನೇದು ಏನಪ್ಪ ಅಂದರೆ ನೋಡಿ, ಇಲ್ಲಿ ನೈಲ್ ಅಂತಕ್ಕಂಥದ್ದು ರಿವರ್ ಆಗಿದೆ. ಸೊ ಯಾವುದೇ ರಿವರ್ ನೇಮ್ ಬಂದಾಗ ನಾವು ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡ್ಕೋಬೇಕು. ಸೊ ನಾವು ಇಲ್ಲಿ ದ ನೈಲ್ ಅಂತ ಮೊದಲಿಗೆ ಸರಿಪಡಿಸ್ಬೇಕಾಗತ್ತೆ. ಇನ್ನು ಆ್ಯನ್ ಲಾಂಗೆಸ್ಟ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ಲಾಂಗೆಸ್ಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ಬೋದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಗಿದೆ. ಸೂಪರ್
ಸೂಪರ್ಲೇಟಿವ್. ಹೇಗೆ ಅಂದರೆ ನೋಡಿ, ಲಾಂಗ್, ಲಾಂಗರ್, ಲಾಂಗೆಸ್ಟ್ ಅಂತ ಹೇಳ್ತೇವೆ ನಾವು, ಲಾಂಗರ್ ಮತ್ತು ಲಾಂಗೆಸ್ಟ್. ಸೊ ಈ ರೀತಿ ಸೂಪರ್ಲೇಟಿವ್ಗಳು ಬಂದಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ದ ನೈಲ್ ಈಸ್ ದ ಲಾಂಗೆಸ್ಟ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ, ದ ಲಾಂಗೆಸ್ಟ್ ಅಂತ ನೀವು ಚೇಂಜ್ ಮಾಡಬೇಕು. ಸೊ ಆನ್ಸರ್ ಏನಾಯಿತು, ದ ನೈಲ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ ಸಿಗುತ್ತೆ ಆನ್ಸರ್. ಕ್ವಶನ್ ನಂಬರ್ 24, ವೇರ್ ಹಿ ವಾಸ್ ಬಾರ್ನ್ ಅಂತ ಇದೆ ವಿದ್ಯಾರ್ಥಿಗಳೇ. ಇದು ಕ್ವಶನ್ ಆಗಿದೆ ನೋಡಿ. ಸೊ ಇಲ್ಲಿ ಹಿ ಮತ್ತು ವಾಸ್ಗಳನ್ನು ಎಕ್ಸ್ಚೇಂಜ್ ಮಾಡಬೇಕು. ಹಾಗೇನಾಗುತ್ತೆ, ವೇರ್ ವಾಸ್ ಹಿ ಬಾರ್ನ್ ಅಂತ ಬರುತ್ತೆ. 25, ರಾಕೇಶ್ ಹ್ಯಾವ್ ನಾಟ್ ಡನ್ ದ ಹೋಮ್ವರ್ಕ್. ವಿದ್ಯಾರ್ಥಿಗಳೇ ನೋಡಿ, ರಾಕೇಶ್ ಇದೆ, ಸಿಂಗ್ಯುಲರ್ ಆಗಿದೆ. ಸೊ ನಾವು ಹ್ಯಾವನ್ನು ಬಳಸಬಾರ್ದು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಹ್ಯಾಸ್ ಅಂತ ಬರಿಬೇಕು. ರಾಕೇಶ್ ಹ್ಯಾಸ್ ನಾಟ್ ಡನ್ ದ ಹೋಮ್ವರ್ಕ್ ಅಂತ ಆನ್ಸರ್ ಸಿಗುತ್ತೆ. ಕ್ವಶನ್ ನಂಬರ್ 26, ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್. ವಿದ್ಯಾರ್ಥಿಗಳೇ ಇದನ್ನ ಆಲ್ರೆಡಿ ನಾವು ನೋಡಿದ್ದೇವೆ ನೋಡಿ. ಪ್ರಾಕ್ಟೀಸ್ ಅಂತಕ್ಕಂಥದ್ದು ಏನಿದೆನೋ ಇಲ್ಲಿ ಎಸ್ ಇದೆ ನೋಡಿ, ಅದನ್ನು ರಿಮೂವ್ ಮಾಡಿ ಸಿ ಅಂತ ಸೇರಿಸಿ ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್ ಅಂತ ಆನ್ಸರ್ ಸಿಗುತ್ತೆ. ಒನ್ ಆಫ್ ಮೈ ಫ್ರೆಂಡ್ ಈಸ್ ಸ್ಟೇಯಿಂಗ್ ಇನ್ ಲಂಡನ್ ಅಂತ ಇದೆ ವಿದ್ಯಾರ್ಥಿಗಳೇ. ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ ನೋಡಿ. ಇಲ್ಲಿ ಒನ್ ಆಫ್ ಅಂತ ಇದೆ. ಈ ರೀತಿ ಇದ್ದಾಗ ಮುಂದೆ ಬರ್ತಕ್ಕಂತಹ ನೌನ್ಗೆ ನಾವು ಎಸ್ ಅನ್ನು ಸೇರಿಸಬೇಕು, ಮರಿಬೇಡಿ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಸ್ಟೇಯಿಂಗ್ ಇನ್ ಲಂಡನ್ ಅಂತ ಆಗುತ್ತೆ. 28, ಶಿ ಪ್ರೇ ಎವ್ರಿ ಮಾರ್ನಿಂಗ್ ಅಂತ ಇದೆ. ಸೊ ಇಲ್ಲೂ ಅಷ್ಟೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ, ಶಿ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಾಗಾಗಿ ನಾವು ಪ್ರೇ ಇರೋದಕ್ಕೆ ಇಲ್ಲಿ ಎಸ್ ಅನ್ನು ಸೇರಿಸಬೇಕು. ಶಿ ಪ್ರೇಸ್ ಎವ್ರಿ ಮಾರ್ನಿಂಗ್, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು, ಪ್ರತಿನಿತ್ಯ ನಡೀತಲ್ವಾ. ಸೊ ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. 29, ಸ್ಟೂಡೆಂಟ್ಸ್ ವರ್ ಪ್ರಿಪೇರ್ ವೆಲ್ ಫಾರ್ ದೇರ್ ಎಕ್ಸಾಮ್ ಅಂತ ಇದೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ ವರ್ ಪ್ರಿಪೇರಿಂಗ್ ಅಂತ ಮಾಡ್ತೇವೆ ವಿದ್ಯಾರ್ಥಿಗಳೇ. ಪ್ರಿಪೇರ್ ಇರೋದನ್ನು ING ಫಾರ್ಮಲ್ಲಿ ಬರೀರಿ. ಸ್ಟೂಡೆಂಟ್ಸ್ ವರ್ ಪ್ರಿಪೇರಿಂಗ್ ವೆಲ್ ಫಾರ್ ದ ಎಕ್ಸಾಮ್. ಇನ್ನು 30ನೇ ಪ್ರಶ್ನೆ, ಗುರು ಅಡ್ವೈಸ್ಡ್ ಹೀಸ್ ಸಿಸ್ಟರ್ ಅಂತ ಆಗಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಅಡ್ವೈಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಎಸ್ ಅನ್ನು ಸಿ ಅನ್ನು ರಿಮೂವ್ ಮಾಡಿ ನೀವು ಎಸ್ ಸೇರಿಸಬೇಕು. ಆಗ ADVISED ಅಂತ ಬರಬೇಕು, ಅಡ್ವೈಸ್ಡ್ ಅಂತೇಳಿ. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ನಿಮ್ಮ ಎರರ್ ಫೈಂಡಿಂಗಿಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿದೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೇನೆ. ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತು ಹೆಚ್ಚಿನ ಗ್ರಾಮರ್ ಲೆಸನ್ಸ್ಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.